ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತು ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಪರಮಪೂಜ್ಯ ಶ್ರೀ ಮಡಿವಾಳ ಶಿವಯೋಗಿಗಳ ಒಂದು ಸಂದರ್ಶನದೊಳಗೆ ಮಡಿವಾಳ ಶಿವಯೋಗಿಗಳು ಶ್ರೀ ಸಿದ್ಧಾರೂಢರಿಗೆ ಪ್ರಶ್ನೆಯನ್ನು ಮಾಡ್ತಾ ಇರೋದನ್ನು ನೀವೆಲ್ಲ ನಿನ್ನೆ ಕೇಳಿದ್ವಿ. ಅದರ ಒಂದು ಮುಂದುವರಿದಂಥ ಭಾಗವನ್ನು ಇವತ್ತು ನೋಡೋಣಂತ. ನಿನ್ನೆ ಮಡಿವಾಳ ಶಿವಯೋಗಿಗಳು ಒಂದು ಸಂಚಾರ ಕಾಲದೊಳಗೆ ಭವ್ಯ ಮಂದಿರವನ್ನು ಕಂಡೆ. ಅದರೊಳಗೆ 3 ನದಿಗಳು ಹರಿದು ಬಂದ ಆ ಪಾಕಶಾಲೆಯೊಳಗೆ ಕೂಡಿದ್ವು. ಅದರ ಸಹಾಯದಿಂದ ಅಲ್ಲೇ ಪಾಕ ಕಾರ್ಯ ಅಂದ್ರೆ ಅಡುಗೆ ಕಾರ್ಯ ನಡೆದಿತ್ತು. ಆ ಒಂದು ಭವನದೊಳಗೆ ಒಳ್ಳೆ ಚತುರ್ಥದಿಂದ ಆ 3 ನದಿಗಳನ್ನು ದಾಟಿ ಆ ಪಾಕಶಾಲೆಯಲ್ಲಿ ತಯಾರು ಮಾಡಿದಂಥ ಪಾಕವನ್ನು ಸವಿದು ಹೊರಬರಬೇಕಾದ್ರೆ 3 ಹರದಾರಿ ಉದ್ದ ರಸ್ತೆ ಇತ್ತು. ಅಂಥ ಒಂದು ಭವನವನ್ನು ನಿನ್ನ ಆಯುಷ್ಯದೊಳಗೆ ನೀ ಏನಾದರೂ ಕಂಡಿ ಏನಪ್ಪ ಅಂತೇಳಿ ಕೇಳ್ತಾರೆ. ಅದಕ್ಕೆ ಈ ಭಾಗದೊಳಗೆ ಉತ್ತರವಾಗಿ ಸಿದ್ಧಾರೂಢರು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಈ ದೇಹವೇ ಅಂತಕ್ಕಂಥದ್ದು ಒಂದು ಭವ್ಯ ಭವನ. ಈ ಒಂದು 2 ಹುಬ್ಬುಗಳ ನಡುವೆ ಇರತಕ್ಕಂಥ ಪ್ರದೇಶವೇ ಅಂದ್ರೆ ತ್ರಿಕೂಟವೇ ಆ ಭವನದ ಪಾಕಶಾಲೆ. ಇಡಾಪಿಂಗಳ ಸುಷುಮ್ನ ನಾಡಿಗಳೇ ಅಂತಕ್ಕಂಥವು 3 ನದಿಗಳು. ಅವುಗಳಿಂದ ರೇಚಕ ಕುಂಭಕ ಪೂರಕಗಳ ಮೂಲಕ ಪ್ರಾಣಾಯಾಮ ಮಾಡುವುದೇ ಪಾಕ ಕಾರ್ಯ. ಆ ಪಾಕ ಸೇವನೆಯೇ ನಿರ್ವಿಕಲ್ಪ ಸಮಾಧಿ ಅಥವಾ ಆನಂದ ಜಾಗೃತಾದಿ 3 ಅವಸ್ಥೆಗಳ ಇವ 3 ಹರದಾರಿ ಉದ್ದ ರಸ್ತೆ ಅಂಥೇಳಿ ತಮ್ಮ ಮನಸ್ಸಿನೊಳಗೆ ಧ್ಯಾನಿಸಿ ಚಿಂತಿಸಿ ಸಿದ್ಧಾರೂಢರು ಮುಂದುವರೆದು ಹೇಳ್ತಾರೆ. ಇಂಥ ಒಂದು ಸುಪ್ರಸಂಗದ ಘನಾನುಭವ ತಮಗಿರಲು ಯೋಗಿ ಜನ ಒಂದೆನೆಂಬುವ ಪದಕ್ಕೆ ತಾವು ಅರ್ಹರೇ ಸರಿ ಅಂಥೇಳಿ ಮುಂದೆ ಅದೇ ಸಿದ್ಧಾರೂಢರು ಮತ್ತೊಂದು ವಿಷಯವನ್ನು ಚರ್ಚೆಗೆ ತಗೋತಾರೆ. ಅದು ಯಾವುದಪ್ಪ ಅಂತಂದ್ರೆ, ನಾನು ವಿರತಿಯಿಂದ ಸಂಚರಿಸುವ ಕಾಲಕ್ಕೆ 6 ಪುರಗಳನ್ನು ಕಂಡೆನು. ಮೊದಲನೆಯ ಪುರದಲ್ಲಿ ಬರೀ ಹಂದಿಗಳೇ ಇದ್ದವು. 2ನೇ ಪುರದೊಳಗೆ ಬರೀ ಹರಿದಾಡುವ ಹಾವುಗಳ ಇದ್ದವು. ಅವುಗಳನ್ನು ದಾಟಿ 3ನೇ ಪುರಕ್ಕೆ ಬರಲು ಅಲ್ಲಿ ಮರದಿಂದ ಮರಕ್ಕೆ ಹಾರಾಡುವ ಮಂಗಗಳೇ ಇದ್ದವು. ಅವುಗಳನ್ನು ನೋಡುತ್ತಾ 4ನೇ ಪುರಕ್ಕೆ ಬರಲು ಅಲ್ಲಿ ಬರೀ ಮಿಂಚು ಹುಳುಗಳೇ ಇದ್ದವು. ಇವುಗಳನ್ನೆಲ್ಲವನ್ನು ದಿಟ್ಟಿಸುತ್ತಾ 5ನೇ ಪುರಕ್ಕೆ ಬರಲು ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡೆ. ಆದರೆ ಅಲ್ಲಿ ಬರೀ ಜೀವಂತ ಹೆಣಗಳೇ ಇದ್ದವು, ಮನುಷ್ಯರ ಸುಳಿವೇ ಇದ್ದಿಲ್ಲ ಅಂತ ಹೇಳಿದಾಗ ಮಡಿವಾಳ ಸ್ವಾಮಿಗಳು ಪ್ರಶ್ನೆ ಮಾಡ್ತಾರೆ, ಹಂಗಾದ್ರೆ ಆ ಮನುಷ್ಯರ ಸುಳಿವೇ ಇಲ್ಲದಂಥ ಆ ಪುರದೊಳಗೆ ಪ್ರಾಣಿಗಳು ಬದುಕುವುದು ಹೆಂಗೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸಿದ್ಧಾರೂಢರು ಹೇಳ್ತಾರೆ, ಗುರುವೇ, ಈ 5 ಪುರಗಳ ಹೊರಗಿರುವಂಥ ಶ್ವಾನಗಳು ಬೇರೆ ಬೇರೆ ದೇಶಗಳಲ್ಲಿ ಸತ್ತು ಬಿದ್ದಿರುವ ಕತ್ತೆಯ ಮಾಂಸವನ್ನು ತಂದ ಆ ಸರ್ಪಗಳ ಒಡೆಯಲಾದ ಪ್ರಾಣಕ್ಕೆ ಅರ್ಪಿಸ್ತಾವು. ಅದನ್ನು ತಿಂದ ಅವೆಲ್ಲ ಜೀವಿಸಿಕೊಂಡ ಅದಾವು. ಇಂಥ ಒಂದು 5 ಪುರಗಳಲ್ಲಿ ಪ್ರಯಾಸದಿಂದ ಮಾರ್ಗ ಕ್ರಮಿಸುತ್ತಾ 6ನೇ ಪುರಕ್ಕೆ ಬಂದು ನಾನು ತಲುಪಿದೆ. ಅಲ್ಲಿ ಒಬ್ಬ ಸ್ವಪ್ನದಲ್ಲಿ ಸಿದ್ಧಪಡಿಸಿದ ಪಾಕವನ್ನು ಜಾಗರದಲ್ಲಿ ಸೇವಿಸಿ ಸುಷುಪ್ತಿಯಲ್ಲಿ ತೃಪ್ತನಾಗಿದ್ದ. ಹರುಷ ನಿರ್ಭರತೆಯಿಂದ ನಾನು ಅವನ ಚರಣಕ್ಕೆ ಎರಗಿದೆನು. ಕೂಡಲೇ ನಾನು ಸತ್ತದ್ದನ್ನು ನಾನೇ ಅರಿತು ಮಾನವರ ಶೋಧಕ್ಕಾಗಿ ದೇಶ ದೇಶಗಳತ್ತ ಅಲಿಯುತ್ತಾ ಬಂದೆನು.
ಆದರೆ ನನಗೆ ನಿಜ ಮಾನವನೊಬ್ಬನಾದರೂ ಕಾಣಲೇ ಇಲ್ಲ. ಈ ನಿರಾಶೆಯೊಳಗೆ ಹೀಗೆ ನಾನು ಅಲಿಯುತ್ತಾ ದೇಶ ಸಂಚಾರ ಮಾಡುತ್ತಾ ಬರುವಾಗ ಈ ಒಂದು ನಿರಾಶೆಗೆ ನಿರೀಕ್ಷೆಯ ಆಶೆಯ ಸಂಜೀವಿನಿಯ ಸ್ಪರ್ಶವಾಗಿ ಕೊನೆಗೆ ನಿಜ ಮಾನವರಾದ ತಾವು ಒಬ್ಬರು ಮಾತ್ರ ನನ್ನ ಪೂರ್ವಜನ್ಮದ ಪುಣ್ಯದಿಂದ ಇವತ್ತು ನನಗೆ ಲಭಿಸಿದ್ರಿ ಅಂತೇಳಿ ತಿಳ್ಕೊಂಡ ವಿನಯದಿಂದ ಭಕ್ತಿಯಿಂದ ಒರೆಯುತ್ತಾ ಅವರ ಅಡಿದಾವರಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸದ್ಗುರು ಸಿದ್ಧಾರೂಢರು ಮಾಡ್ತಾರೆ. ಆವಾಗ ಮಡಿವಾಳ ಶಿವಗಿಗಳು ಹೇಳ್ತಾರೆ, ವಾರ್ಯವ ಶಭಾಷ್ ಸಿದ್ಧಾರೂಢ, ನಾನು ಯೋಗಪರವಾಗಿ ಪ್ರಶ್ನೆ ಮಾಡಿದರೆ ನೀನು ಜ್ಞಾನಪರವಾಗಿ ಉತ್ತರ ಕೊಟ್ಟೆ. ಇದು ನಿಜವಾಗಿಯೂ ಸತ್ಯವು ಪ್ರಸ್ಥಾನತ್ರಯಗಳ ಸಾರವನ್ನು ಒಳಗೊಂಡೈತಿ. ಈ ನಿನ್ನ ಉತ್ತರ ನೀನು ಶ್ರೀ ಗಜದಂಡ ಗುರೋತ್ತಮರ ಹತ್ತಿರ ಉಪದೇಶ ಪಡೆದು ಮನನಾದಿಗಳನ್ನು ಮಾಡಿದ್ದಕ್ಕೆ ಸಾರ್ಥಕ ಆಯ್ತಪ್ಪ. ನಿನ್ನ ಆ ಪರಮ ಗುರು ಗಜದಂಡ ಸ್ವಾಮಿಗಳು ನಿನಗೆ ಸಿದ್ಧಾರೂಢ ಅಂತೇಳಿ ಹೆಸರಿಟ್ಟು ಕರೆದದ್ದು ಅಕ್ಷರಶಃ ಉಚಿತ ಮತ್ತು ಯೋಗ್ಯ ಆಗೈತಿ ಅಂತ ಹೇಳ್ತಾ ಮುಂದುವರೆದ ಮಡಿವಾಳ ಶಿವಗಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಇರಲ್ಪ ಚತುರಸಿದ್ಧ, ಅನ್ನ ಪಾತ್ರೆಯಲ್ಲಿರುವಾಗ ಅಂತೆಯೇ ಹೊಟ್ಟೆಯಲ್ಲಿ ಹೋದ ಮೇಲೆ ಈ ಉಭಯ ಸ್ಥಿತಿಯೊಳಗೂ ಅದರ ರುಚಿ ಅಂತಕ್ಕಂಥದ್ದು ತಿಳಿಯೋದಿಲ್ಲ. ಆದ್ರೆ ನಾಲ್ಗೆ ಮೇಲಿದ್ದಾಗ ಮಾತ್ರ ಆ ಅನ್ನದ ರುಚಿ ನಮ್ಮ ಕಲ್ಪನೆಗೆ ಬರ್ತೈತಿ ಅಂಥೇಳಿ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಬರೆದದ್ದರ ರಹಸ್ಯವೇನಪ್ಪ, ಅದರ ಅಭಿಮತ ಏನು, ಇದನ್ನು ನೀನು ಆಳವಾಗಿ ವಿಚಾರ ಮಾಡಿ ಹೇಳ್ತೀಯೇನು ಅಂತೇಳಿ ಕೇಳಿದಾಗ ಈ ಪ್ರಶ್ನೆಗೆ ಸದ್ಗುರು ಸಿದ್ಧಾರೂಢರು ಹೇಳ್ತಾರೆ, ಗುರುಗಳೇ, ಜೀವನ ಆರಂಭಾವಸ್ಥೆಯಲ್ಲಿ ಪೂರ್ವಾವಸ್ಥೆಯಲ್ಲಿ ಅಂದ್ರೆ ಅಜ್ಞಾನ ಅವಸ್ಥೆಯೊಳಗೆ ಜೀವನಿಗೆ ನಿಜ ಸುಖ ತೋರುವುದಿಲ್ಲ. ಇನ್ನು ಜೀವನ ಶ್ರವಣ ಮನನಾದಿ ವಿದೇಹ ಮುಕ್ತನಿಗೂ ಆ ಸುಖ ದೊರೆಯುವುದಿಲ್ಲ. ಆದರೆ ಮಧ್ಯಾವಸ್ಥೆ ಅನ್ನಿಸ್ತಕ್ಕಂಥ ಸರಸ ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಮಾತ್ರ ಆ ಸಹಜಾನಂದದ ಅನುಭವವು ಗೋಚರಿಸ್ತೈತಿ ಅಂತೇಳಿ ತಿಳ್ಕೊಂಡ ಸಿದ್ಧಾರೂಢರು ಹೇಳಿದಾಗ ಈ ಉತ್ತರದಿಂದ ಅತೀವ ಸಂತುಷ್ಟರಾದಂಥ ಶ್ರೀ ಮಡಿವಾಳ ಶಿವಗಿಗಳು ಅಲ್ಲಿ ನೆರೆದಂಥ ಭಕ್ತರಿಗೆ ಹೇಳ್ತಾರೆ, ಕೇಳಿದ್ರೇನ್ರಯ್ಯ ಈತನ ಉತ್ತರವನ್ನು, ನೋಡಿದ್ರೇನ್ರಯ್ಯ ಈತನ ವ್ಯಕ್ತಿತ್ವವನ್ನು, ಈ ವ್ಯಕ್ತಿಯ ಯೋಗ್ಯತೆಯನ್ನು, ಇವನು ಹೇಳಿದ ಈ ಉತ್ತರದ ಗೂಢಾರ್ಥವು ಎಷ್ಟೊಂದು ಪ್ರಗಾಢವಾಗಿದೆ, ಅನುಭವ ಗಮ್ಯವಾಗಿದೆ. ಪರಶಿವನೇ ಈ ಧರೆಗೆ ಅವತರಿಸಿ ಬಂದಂತೆ ಈ ಸಿದ್ಧಾರೂಢ ಅದಾನು. ನಾನು ಸಹ ಪರಶಿವನ ಆಜ್ಞೆಯಂತೆಯೇ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಈ ನಾಡಿನೊಳಗೆ ಅವತಾರ ತಾಳೇನಿ ಅಂತೇಳಿ ತಿಳ್ಕೊಂಡ ಹೇಳ್ತಾ ಶ್ರೀ ಸದ್ಗುರು ಸಿದ್ಧಾರೂಢರನ್ನು ಒತ್ತಾಯಪೂರ್ವಕವಾಗಿ 1 ತಿಂಗಳ ಪರ್ಯಂತ ತಮ್ಮ ಗರಗ ಗ್ರಾಮದಲ್ಲಿ ಶ್ರೀ ಮಡಿವಾಳ ಶಿವಗಿಗಳು ಇರಿಸಿಕೊಂಡ ದಿನವೂ ಅನುಕೂಲತೆಯ ಪ್ರಕಾರ ವೇದ, ವೇದಾಂತ, ಆಧ್ಯಾತ್ಮ, ಪಾರಮಾರ್ಥಗಳ ವಿಷಯದಲ್ಲಿ ಚರ್ಚಿಸುತ್ತಾ ವಿಚಾರ ವಿನಿಮಯ ಮಾಡುತ್ತಾ ಮೈ ಮರೆತು ಮನ ಮರೆತು ಸಮರಸವಾಗಿ ಬಿಡುತ್ತಿದ್ದರು. ಒಮ್ಮೊಮ್ಮೆ ವಿನೋದಪೂರ್ಣವಾಗಿರ್ತಕ್ಕಂಥ ಅರ್ಥಗರ್ಭಿತವಾದ ಅವರ ಸಂಭಾಷಣೆಯಲ್ಲಿ ಮೈ ಮರೆತು ಮನೆ ಮಾರುಗಳನ್ನು ಮರೆತು ಅಲ್ಲಿಯೇ ಕೀಲಿಸಿದಂತೆ ಕೂಡಿರುತ್ತಿದ್ದ ಸ್ತೋತ್ರವೃಂದಕ್ಕೆ ಶ್ರೀ ಮಡಿವಾಳ ಶಿವಗಿಗಳು ಈ ರೀತಿಯಾಗಿ ಅಪ್ಪಣೆಯನ್ನು ಕೊಡಿಸ್ತಾರು ಅಂಥೇಳಿ ಹೇಳುವಲ್ಲಿಗೆ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇನ್ನುಳಿದ ಭಾಗವನ್ನು ಮುಂದಿನ ಸಂಚಿಕೆಯೊಳಗೆ ಈ ಸದ್ಗುರು ಸಿದ್ಧಾರೂಢರ
ಶ್ರೀ ಮಡಿವಾಳ ಶ್ರೀಗಳ ಸಂವಾದ ರೂಪವಾದ ಚರ್ಚೆಯನ್ನು ಮುಂದಿನ ಭಾಗದಲ್ಲಿ ನೀವು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಚರಿತ್ರೆಯ ಭಾಗಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.